I don't want to say more, but this is a very holy place for me, and I have very special moments when I think about this place. Shri Krishna's grace has been immensely on me, and it is the gurus who have given me that kripa. It is their prayers which has helped me. But today my prayer is only one thing. I want Shri Krishna's to grace India, our Prime Minister, and this country has seen several challenges. We have a different kind of set of challenges now. At this time, treating Bharat Mata as the God, the country, the mother, the Prime Minister serves this country. ಬಿಡ್ರಿ ಅವರಿಗೆ ಪ್ರೋತ್ಸಾಹ ಬರುತ್ತದೆ. ವಾರ್ಡಿನ ಸದಸ್ಯ. ನಮ್ಮ ಪಂಚಾಯಿತಿಲಿ ಬೇರೆ ಪಂಚಾಯಿತಿ ಮಾಡದೇ ಇರ್ತಕ್ಕಂಥ ವಿಶೇಷವಾದ ಕೆಲಸಗಳನ್ನು ಮಾಡಿರೋದ್ರಿಂದ ನಮ್ಮ ಪಂಚಾಯತಿನ ಗುರುತು ಹಿಡಿದು ನಮ್ಮ ಈಗಿರ್ತಕ್ಕಂಥ ಅಧ್ಯಕ್ಷರನ್ನ ವಿಶೇಷ ಆಹ್ವಾನಿತರಾಗಿ ಈ ಸಾರಿ ನಡೆದಿರ್ತಕ್ಕಂಥ ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಸ್ವತಂತ್ರೋತ್ಸವಕ್ಕೆ ವಿಶೇಷ ಆಹ್ವಾನಿತರನ್ನಾಗಿ ಕರೆದಿರ್ತಾರೆ. ಇದು ನಮಗೆಲ್ಲರಿಗೆ ಬಹಳಷ್ಟು ಖುಷಿಯಾದಂಥ ವಿಚಾರ. ನಾವೇ ಅಲ್ಲಿಗೆ ಡೆಲ್ಲಿಗೆ ಹೋಗ್ತಿರುವಷ್ಟು ಖುಷಿಯಾಗಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಮ್ಮ ಮಿಸಸ್ ಅವ್ರು ಸರ್. ಹಾಗಾಗಿ ಅವರು ಸದ್ಯ ಅವರು ಇದರಿಂದ ನಾವು ಕೂಡ ಅವ್ರ ಜೊತೆಗೆ ಡೆಲ್ಲಿಗೆ ಹೋಗ್ತಾ ಇರೋದ್ರಿಂದ ನಮ್ಗೆ ತುಂಬ ಖುಷಿಯಾಗಿದೆ ಸರ್. ಯಾಕಂದ್ರೆ ಒಬ್ಬ ಸಾಮಾನ್ಯ ಕಡೆ ವ್ಯಕ್ತಿಗಳು ಇವತ್ತು ಗುರುತಿಸಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿಗಳನ್ನು ಗುರುತಿಸಿ ಇವತ್ತು ಡೆಲ್ಲಿಗೆ ನಮ್ಮನ್ನ ಇನ್ವೈಟ್ ಮಾಡಿರೋದಕ್ಕೆ ಮೋದಿಜಿ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮ್ಮ ಆನೆಗುಂದಿ ಗ್ರಾಮ ಪಂಚಾಯತಿಯನ್ನ ಡೆಲ್ಲಿಯಲ್ಲಿ ನಡೆತಕ್ಕಂತ ಆಗಸ್ಟ್ 15 ಧ್ವಜಾರೋಹಣಕ್ಕೆ ನಮ್ಮ ಕೇಂದ್ರ ಸರ್ಕಾರದಿಂದ ಮೋದಿಜಿ ಅವರು ನಮ್ಗೆ ನಮ್ಮ ಗ್ರಾಮ ಪಂಚಾಯತಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಮುಖ್ಯ ಅತಿಥಿಗಳನ್ನಾಗಿ ಇನ್ವೈಟ್ ಮಾಡಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು. ಯಾಕೆಂದ್ರೆ ಇದೇ ಮೊದಲೇ ಬಾರಿಗೆ ನಮ್ಮ ಕೊಪ್ಪಳ ಜಿಲ್ಲೆ ಗಂಗೋತ್ರಿ ತಾಲೂಕು ಆನೆಗುಂದಿ ಗ್ರಾಮ ಪಂಚಾಯತಿನ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ನಮ್ಮ ಕೊಪ್ಪಳ ಜಿಲ್ಲೆಗೆ ಹೆಮ್ಮೆ ತರುವಂತ ವಿಷಯ ಇದು. ಈಗ ನಾವು ನಿಜವಾಗ್ಲೂ ಒಂದು ಹೆಮ್ಮೆ ವಿಷಯ ಅಂತ ಹೇಳಿದ್ರೆ, ಇದೇ ರಾಜಧಾನಿಯಿಂದ ಕೇಂದ್ರದ ರಾಜಧಾನಿಗೆ ನಮ್ಮ ಅಧ್ಯಕ್ಷರನ್ನ ಆಯ್ಕೆ ಮಾಡಿ ಅಲ್ಲಿ ಆಗಸ್ಟ್ 15ರಂದು ನಡೀತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆಯ ವೀಕ್ಷಣೆಯನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಧ್ವಜಾರೋಹಣ ಮಾಡುವ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲು ವಿಶೇಷ ಆಹ್ವಾನಿತರಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಹುಲಿಗಮ್ಮ ಹೊನ್ನಪ್ಪ ನಾಯ್ಕ ಅವರನ್ನ ಆಯ್ಕೆ ಮಾಡಿದ್ದಾರೆ. ತುಂಬ ಹೃದಯದ ಅಭಿನಂದನೆಗಳು ಅವರಿಗೆ.